ಇನ್ನು ಎಕ್ಸಿಟ್ ಪೋಲ್ ಬಗ್ಗೆ ಕಾಂಗ್ರೆಸ್ನ ಶಾಸಕ ಬಹಳ ಕುತೂಹಲಕಾರಿಯಾದಂತಹ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ ಅಂತ ನನಗೆ ಗೊತ್ತು. ಎಕ್ಸಿಟ್ ಪೋಲ್ ಬಗ್ಗೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದೆ. ಬಿಜೆಪಿ ಗೆಲ್ಲೋದು ನನಗೆ ಮೊದಲೇ ಗೊತ್ತಿರುವಂತಹ ವಿಚಾರ. ಈ ಬಾರಿ ಬಿಜೆಪಿ ಬರಲಿ, ಮುಂದಿನ ಚುನಾವಣೆ ನಮ್ಮ ಟಾರ್ಗೆಟ್. ಆದರೆ ರಾಜ್ಯದಲ್ಲಿ 50% ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿ ಕೊತ್ತೂರು ಮಂಜುನಾಥ್, ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಶಾಸಕನಾಗಿ ನಾನು ಸುಳ್ಳು ಹೇಳಲ್ಲ, ನನಗೆ ಗೊತ್ತಿದೆ ಬಿಜೆಪಿಯೇ ಕೇಂದ್ರದಲ್ಲಿ ಬರುತ್ತೆ ಅಂತ ಹೇಳಿಕೆಯನ್ನ ಕೊಡುವ ಮೂಲಕ ಕುತೂಹಲ ಸೃಷ್ಟಿಸಿದ್ದಾರೆ. ಬಂದಿದೆ ಬಿಜೆಪಿ ಅಂತ ಬಂದಿದೆ. ಬೈ ಡಿಫಾಲ್ಟ್ ನನಗೂ ಗೊತ್ತು ಬಿಜೆಪಿನೇ ಬರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಂತ. ಯಾಕಂದ್ರೆ ನಾನು ಕಾಂಗ್ರೆಸ್ MLA ಆದ್ರೂ ನಿಜ ಮಾತಾಡ್ತೀನಿ, ಸುಳ್ಳು ಮಾತಾಡಲ್ಲ, ನಿಜ ಮಾತಾಡ್ತೀನಿ. ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿಜೆಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲರ ಥರ ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅದು ಅಂತೇಳಿ ಬರೋ ಚಾನ್ಸಸ್ ಬಿಜೆಪಿನೇ ಇದೆ. ಪರವಾಗಿಲ್ಲ, ಈ ಸಲ ಬಿಜೆಪಿನೇ ಬರಲಿ. ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್, ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ. ಅದಕ್ಕೆ ಏನು ತಯಾರಿ ಬೇಕೋ ಇವಾಗಿಂದ ತಯಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಹೇಗೆ ಸರ್? ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ 50-50 ಆಗುತ್ತೆ. 50-50 ಅವ್ರಿಗೂ ನಮಗೆ 50-50 ಆಗುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರ 29,000ದಲ್ಲಿ ನಾವು ಗೆಲ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.